ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಇ ಪಿ ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರ ಪಿ ಜಿ ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೆಸನ್ನು ತಿಳ್ಕೊಳ್ಳೋಣ. ಅಂದರೆ ಈಗಾಗಲೇ ಕೆಲವೊಂದು ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿ ಸಲುವಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರ್ಜಿಯನ್ನು ಹಾಕಿರ್ತೀರಿ ಅಥವಾ ಇನ್ನೂ ಕೆಲವೊಂದು ಜನ ಹಾಕಿರಲ್ಲ. ಸೊ ಅವರು ಅರ್ಜಿಯನ್ನು ಹಾಕಲಿಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಲಾಸ್ಟ್ ಡೇಟ್ ಯಾವುದು ಮತ್ತು ಯಾವ ದಿನಾಂಕದಂದು ಲಿಸ್ಟನ್ನು ಬಿಡ್ತಾರೆ, ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸರ್ಕ್ಯುಲರ್ ಇದೆ, ಅದನ್ನು ಓದೋಣ ಬನ್ನಿ. ಸುತ್ತೋಲೆ ವಿಷಯ 2025-26ನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ಪ್ರವೇಶಾತಿ ಪ್ರಕ್ರಿಯೆ ವೇಳಾಪಟ್ಟಿ ಕುರಿತು ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖತನ್ವಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವ ಬೆಳಗಾವಿ, ವಿಜಯಪುರ ಜಿಲ್ಲೆಗಳ ಸಂಯೋಜಿತ ಸ್ನಾತಕೋತ್ತರ ಮಹಾವಿದ್ಯಾಲಯಗಳು ಹಾಗೂ 2025-26ನೇ ಶೈಕ್ಷಣಿಕ ಸಾಲಿನ ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳ ಪ್ರವೇಶಾತಿಗಾಗಿ UUCMS ಮೂಲಕ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ 2025-26ನೇ ಶೈಕ್ಷಣಿಕ ಸಾಲಿನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕೋಟಾದಡಿಯಲ್ಲಿ ಸ್ನಾತಕೋತ್ತರ ಪದವಿ ಪ್ರವೇಶಾತಿ ಪ್ರಕ್ರಿಯೆಯನ್ನು ಈ ಕೆಳಗೆ ನೀಡಲಾದ ವೇಳಾಪಟ್ಟಿಯಂತೆ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ. ಸೊ PG ಅಡ್ಮಿಷನ್ ಮಾಡಿಸಲಿಕ್ಕೆ ನಾವು UUCMS ಮುಖಾಂತರ ಅರ್ಜಿಯನ್ನು ಹಾಕಬೇಕು. ಸೊ ಯಾವ ಡೇಟ್ನಂದು ಯಾವ ಒಂದು ಪ್ರಕ್ರಿಯೆ ಪ್ರೊಸೆಸ್ ನಡೆಯುತ್ತೆ ಅಂತ ಡೇಟ್ಸನ್ನು ನೋಡೋಣ. ಮೊದಲನೇದಾಗಿ ಪ್ರಸ್ತುತ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ 2/8/2025. ಸೊ ನಾಳೆನೇ ಲಾಸ್ಟ್ ಡೇಟ್ ಇರೋದು. ಭರ್ತಿ ಮಾಡಿದ ಅರ್ಜಿಗಳನ್ನು ವಿಭಾಗಗಳಿಗೆ ಸಲ್ಲಿಸುವ ಕೊನೆಯ ದಿನಾಂಕ 4/8/2025. ಸೊ 4/8 ಅಂದರೆ 4 ಆಗಸ್ಟ್ ಒಳಗೆ ನೀವು ನಿಮ್ಮ ಅರ್ಜಿಗಳನ್ನು ಯೂನಿವರ್ಸಿಟಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಅದಾದ ನಂತರ 6ನೇ ತಾರೀಕು ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಏನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಸಲ್ಲಿಸಲಿಕ್ಕೆ 7ನೇ ತಾರೀಕು ಒಂದು ದಿನ ಕಾಲಾವಕಾಶ ಇದೆ. ಅದಾದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಎಷ್ಟನೇ ತಾರೀಕಿಗೆ ಬಿಡ್ತಾರೆ. ಫೈನಲ್ ಮೆರಿಟ್ ಲಿಸ್ಟ್ ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಕೌನ್ಸಿಲಿಂಗ್ ಟೈಮ್ ಟೇಬಲ್, ಸ್ನಾತಕೋತ್ತರ ವಿಭಾಗವಾರು ಜರುಗುವ ಪ್ರವೇಶ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಹೇಗೆ ಸೀಟನ್ನು ಹಂಚ್ತಾರೆ, ಇದೆಲ್ಲ ಪ್ರೊಸೆಸ್ಸು ಒಂದೇ ದಿನ 9ನೇ ತಾರೀಕಿಗೆ ಆಗುತ್ತೆ. ಅದಾದ ನಂತರ ಪ್ರಥಮ ಹಂತದ ಪ್ರವೇಶಾತಿ ಪ್ರಕ್ರಿಯೆ ಫಸ್ಟ್ ರೌಂಡ್ ಆಫ್ ಅಡ್ಮಿಷನ್ ಎಷ್ಟನೇ ತಾರೀಕಿಗೆ ಆಗುತ್ತೆ, 12, 13, 14 ಈ 3 ದಿನದಿಂದ ನಡೆಯುತ್ತೆ. ಅದಾದ ನಂತರ ದ್ವಿತೀಯ ಹಂತದ ಸ್ನಾತಕೋತ್ತರ ವಿಭಾಗವಾರು ಮತ್ತು ವರ್ಗವಾರು ಲಭ್ಯವಿರುವ ಬಾಕಿ ಸೀಟುಗಳ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ. ಸೊ ಈಗ ಫಸ್ಟ್ ರೌಂಡ್ ಆಗಿರುತ್ತೆ ಅಡ್ಮಿಷನ್ ಪ್ರೊಸೆಸ್ಸು. ಅದಾದ ನಂತರ ಎಷ್ಟು ಸೀಟ್ ಉಳಿದಿವೆ ಅನ್ನೋದನ್ನು 19ನೇ ತಾರೀಕಿಗೆ ಬಿಡುಗಡೆಯನ್ನು ಮಾಡ್ತಾರೆ. ಅದಾದ ನಂತರ ಸೆಕೆಂಡ್ ರೌಂಡ್ ಆಫ್ ಅಡ್ಮಿಷನ್, 2ನೇ ರೌಂಡ್ ಅಡ್ಮಿಷನ್ ಯಾವಾಗ ಆಗುತ್ತೆ, 20 ಮತ್ತು 21 2 ದಿನ. ಅದಾದ ನಂತರ ಮತ್ತೆ ಸೀಟ್ ಎಷ್ಟು ಉಳಿದಿದೆ ಅನ್ನೋದನ್ನು 22ನೇ ತಾರೀಕಿಗೆ ಬಿಡ್ತಾರೆ. ಥರ್ಡ್ ರೌಂಡ್ ಆ್ಯಂಡ್ ಇಟ್ ಈಸ್ ಫೈನಲ್ ರೌಂಡ್ ಆಫ್ ಅಡ್ಮಿಷನ್ 23/8/2025. ಅದಾದ ನಂತರ 2025-26ನೇ ಪ್ರಥಮ ವರ್ಷದ ಸ್ನಾತಕೋತ್ತರ ತರಗತಿಗಳ ಪ್ರಾರಂಭ. ಕಾಲೇಜ್ ಸ್ಟಾರ್ಟ್ ಆಗೋದು ಅಂದರೆ PG ಕಾಲೇಜ್ ಸ್ಟಾರ್ಟ್ ಆಗೋದು 19/8/2025 ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಮ್ಮ ಒಂದು PG ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೆಸ್, ಅಡ್ಮಿಷನ್ ಆ್ಯಂಡ್ ಕೌನ್ಸಿಲಿಂಗ್ ಪ್ರೊಸೆಸ್. ಸೊ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಈ ಒಂದು NEP ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಬಾಯ್.